ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ಉಣ್ತಾ ಇದ್ದಾರೆ ಅಂತ ಅಹಂಕಾರ ಪಡಬೇಡ ಗೆಳೆಯ. ಅಂತಹ ಕೆಲಸಕ್ಕೆ ದೇವರು ನಿನ್ನನ್ನು ಆಯ್ಕೆ ಮಾಡಿ ನಿನಗೆ ಬುದ್ಧಿಶಕ್ತಿಯನ್ನ ನೀಡಿದ್ದಾನೆ ಅಂತ ಹೆಮ್ಮೆ ಪಡು. ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನ ಕಿತ್ಕೊಂಡ್ರೆ ನೀನು ಮನೆಯವರಿಗೆ ಅನ್ನ ಹಾಕೋದಿರಲೇ, ನೀನೇ ಅನ್ನಕ್ಕೆ ಪರದಾಡಬೇಕಾಗತ್ತೆ. ಜ್ಞಾನ ಅನ್ನೋದು ಮಹಾಪವಿತ್ರ, ಶಾಶ್ವತವಾದ ಮಹಾಪವಿತ್ರ. ಅದಕ್ಕೆ ಸಾಟಿಯಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿಲ್ಲ. ಯಾಕಂದ್ರೆ ಜ್ಞಾನ ಅಂದ್ರೆ ಭಗವಂತ. ಆದ್ದರಿಂದ ಜ್ಞಾನ ಮಾರ್ಗವನ್ನ ಹಿಡಿ. ಕಾಲ ಪರಿಪಕ್ವವಾದಾಗ ನೀನು ಸಿದ್ಧಿಯನ್ನ ಪಡೆದೀಯ. ಈ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ, ನಾಳೆ ಅವರು ನಿಮ್ಮ ಶತ್ರುವು ಆಗಬಲ್ಲರು. ಅದೇ ರೀತಿ ಯಾರನ್ನು ಅತಿಯಾಗಿ ದ್ವೇಷಿಸಲೂ ಬೇಡ, ನಾಳೆ ಅವರೇ ನಿಮ್ಮ ಮಿತ್ರನೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಒಳ್ಳೆಯವರು ಸಂತಸ ಕೊಡ್ತಾರೆ, ಕೆಟ್ಟವರು ಅನುಭವ ನೀಡ್ತಾರೆ. ದುಷ್ಟರು ಪಾಠ ಕಲಿಸ್ತಾರೆ, ಉತ್ತಮರಾದವರು ಸಹಿ ನೆನಪನ್ನು ಕೊಡ್ತಾರೆ. ಎಂತಹ ಜನರನ್ನು ನಾವು ದೂಷಿಸಬಾರದು. ಎಲ್ಲರಿಂದಲೂ ಒಂದಲ್ಲ ಒಂದು ಪಾಠವನ್ನು ಕಲಿತಾನೆ ಹೋಗ್ತೀವಿ.